ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ನನ್ನ ಟಾಪಿಕ್ ಔಟ್ ಆಫ್ ಬಾಕ್ಸ್ ಆಗಿದೆ. ಫಸ್ಟ್ ನಾವು ವಾಚ್ ಯಾಕೆ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ. ಸೆಕೆಂಡು ಯಾವ ವಾಚನ್ನು ಅವಾಯ್ಡ್ ಮಾಡಬೇಕು. ಮೂರನೇದಾಗಿ ಯಾವ ವಾಚಿನ ಸ್ಟ್ರ್ಯಾಪ್ ಹೇಗೆ ನಮಗೆ ಯೂಸ್ ಆಗುತ್ತೆ ಅದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸುತ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಲಲಿತಾ ಆಸ್ಟ್ರೋನನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ನನ್ನ ವಿಡಿಯೋನ ಶೇರ್ ಮಾಡಿ. ನಾವು ಚಿಕ್ಕ ಚಿಕ್ಕ ಗುರಿ ಆಸೆಗಳನ್ನು ಪೂರ್ತಿಯಾದರೆ ಎಷ್ಟು ಖುಷಿ ಪಡುತ್ತೇವೆ. ಹಾಗೆ ಚಿಕ್ಕ ಚಿಕ್ಕ ಪ್ರಯತ್ನ ಮಾಡಿ ಅದನ್ನು ಪೂರ್ತಿ ಮಾಡುತ್ತಾ ಹೋದರೆ ಜೀವನದ ಸಫಲತೆ ಆಗುತ್ತಾ ಹೋಗುತ್ತದೆ. ಇದೇ ಥರ ಒಂದು ಚಿಕ್ಕ ಪ್ರಯತ್ನ ನಿಮಗೆ ಮಾಡಬೇಕು. ಇವತ್ತು ನಾನು ನಿಮಗೆ ರಿಸ್ಟ್ ವಾಚ್ ಹಾಕಬೇಕೋ ಇಲ್ವೋ, ಯಾವ ರೀತಿ ರಿಸ್ಟ್ ವಾಚ್ ಹಾಕಬೇಕು, ಯಾವ ಥರ ರಿಸ್ಟ್ ವಾಚ್ ಹಾಕಬೇಕು, ಇದರ ಪ್ರಯೋಜನಗಳು ಏನು, ನಮ್ಮ ಇದರಿಂದ ಅಥವಾ ಕೆಟ್ಟುತ್ತಾ ಒಳ್ಳೆಯದಾಗುತ್ತಾ ಅಂತ ಏನೂ ಇಲ್ಲ. ನಿಮಗೆ ನಾನು ಸೈಂಟಿಫಿಕ್ ಆಗಿ ಈ ರಿಸ್ಟ್ ವಾಚ್ ಬಗ್ಗೆ ಇವತ್ತು ತಿಳಿಸಿಕೊಡುತ್ತೇನೆ. ಲೆಟ್ಸ್ ಸ್ಟಾರ್ಟ್. ಸ್ನೇಹಿತರೆ, ನೀವು ಒಂದು ವಿಚಿತ್ರವಾದ ಸಂಗತಿ ಆಗ್ತಾ ಇದೆ. ಯಾವಾಗಲಿಂದ ಮೊಬೈಲ್ ಬಂದಿಂದ ನಾವು ವಾಚ್ ಯೂಸ್ ಮಾಡ್ತಾ ಇಲ್ಲ. ನಮಗೆ ರೆಗ್ಯುಲರ್ಲಿ ರಿಸ್ಟ್ ವಾಚ್ ಯೂಸ್ ಮಾಡಬೇಕು. ನಾನು ನಿಮಗೆ ಹೇಳುವುದು, ನೀವು ದಿನಾಲೂ ರಿಸ್ಟ್ ವಾಚ್ ಹಾಕಲೇಬೇಕು. ಇದು ನನ್ನ ವಿನಂತಿಯು ಅಂದ್ಕೊಳ್ಳಿ. ನೀವು ವಾಚ್ ಹಾಕಬೇಕಂದ್ರೆ ಲೆದರ್ ಸ್ಟ್ರ್ಯಾಪ್ ಆರ್ ರಬ್ಬರ್ ಸ್ಟ್ರ್ಯಾಪ್ ವಾಚ್ ಹಾಕಬಾರ್ದು. ಯಾವಾಗಲೂ ವಾಚ್ನಲ್ಲಿ ಗೋಲ್ಡನ್, ಸಿಲಿಕಾನ್ ಚೈನ್ ಆಗಿರಬೇಕು ಅಥವಾ ಮೆಟಲಿಕ್ ಚೈನ್ ರಿಸ್ಟ್ ವಾಚ್ ಯೂಸ್ ಮಾಡಬೇಕು. ನಿಮಗೆ ಗೋಲ್ಡನ್, ಸಿಲ್ವರ್ ಇಷ್ಟವಿಲ್ಲದಿದ್ದರೆ ರೋಸ್ ಗೋಲ್ಡ್ ಕಲರು, ಮಿಕ್ಸ್ಡ್ ಕಲರು ಸಿಗುತ್ತದೆ. ನಮ್ಮ ಹಿರಿಯರು ಹೇಳ್ತಾರೆ, ನಮ್ಮ ಸಮಯ ನಮ್ಮ ಜೊತೆ ತೆಗೆದುಕೊಂಡು ಹೋಗಿ. ನಮ್ಮ ಸಮಯ ಜೊತೆ ತೆಗೆದುಕೊಂಡು ಹೋಗು ಅಂದರೆ ರಿಸ್ಟ್ ವಾಚ್ ಹಾಕಬೇಕು. ಲೆದರ್ ವಾಚ್ ಯಾಕೆ ಹಾಕಬಾರ್ದು? ಇದರ ಸಿದ್ಧಾಂತ ಏನು? ವಾಚ್ ಇದು ವಸ್ತು ಅಲ್ಲ, ನಿರ್ಜೀವ ವಸ್ತು ಅಲ್ಲ, ಲೈಫ್ಲೆಸ್ಸೂ ಇಲ್ಲ. ಅದರಲ್ಲಿ ಎನರ್ಜಿ ಇದೆ. ಅದರಲ್ಲಿ ಎನರ್ಜಿ ಹೇಗೆ ಅಂತ, ವಾಚ್ನಲ್ಲಿ ಶೆಲ್ ಇದೆ ಮೈ ಡಿಯರ್ ಫ್ರೆಂಡ್. ಟಿಕ್ 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 ಅಂತ 20 ಒಂದು ರಿಸ್ಟ್ ವಾಚ್ ನಡೀತಾ ಇದೆ. ಅದರ ಜೊತೆ ಲೆದರ್, ಪ್ಲಾಸ್ಟಿಕ್, ರಬ್ಬರ್ ಸ್ಟ್ಯಾಪ್ ಯೂಸ್ ಮಾಡಿದರೆ ವಾಚ್ ಎನರ್ಜಿಯನ್ನು ಐಸೋಲೇಟೆಡ್ ಮಾಡುತ್ತದೆ, ಅವರೋಧಕ ಆಗುತ್ತದೆ. ನಮ್ಮ ಬಾಡಿ ಜೊತೆ ಅದು ಅವರೋಧಕ ಆಗುತ್ತದೆ, ಎನರ್ಜಿ ಸರ್ಕ್ಯುಲೇಟ್ ಆಗುವುದಿಲ್ಲ. ನೀವು ಗೋಲ್ಡನ್, ಸಿಲ್ವರ್ ಆರ್ ಮೆಟಲಿಕ್ ಸ್ಟ್ರ್ಯಾಪ್ ವಾಚನ್ನು ಯೂಸ್ ಮಾಡಿದರೆ ಆವಾಗ ನಮ್ಮ ಕಂಡಕ್ಟರ್ ಕೆಲಸ ಮಾಡುತ್ತದೆ. ಇದು ಸೈಂಟಿಫಿಕ್ ಸಿದ್ಧಾಂತ. ನಿಮಗೂ ಗೊತ್ತು, ನಿಮ್ಮ ಬಾಡಿಯಲ್ಲಿ ಎಲ್ಲ ಥರದ ಎನರ್ಜಿ ಫ್ಲೋ ಆಗುತ್ತಾ ಹೋಗುತ್ತದೆ, ನಿಮ್ಮ ಸೆಲ್ಸ್ ತನಕ ಹರಡುತ್ತದೆ, ನಿಮಗೆ ಎನರ್ಜೈಸ್ ಮಾಡುತ್ತದೆ. ಎನರ್ಜೈಸ್ ಲೆವೆಲ್ ಜಾಸ್ತಿ ಆದಂತೆ ನಿಮ್ಮ ಆಪರ್ಚುನಿಟೀಸ್ ಸೆಕ್ಟರ್ ಇಂಪ್ರೂವ್ ಆಗುತ್ತದೆ. ಆಪರ್ಚುನಿಟೀಸ್ ಜಾಸ್ತಿ ಅಟ್ರ್ಯಾಕ್ಟ್ ಆಗುತ್ತದೆ. ಹಾಗೆ ರಿಲೇಷನ್ಶಿಪ್ ಸೆಕ್ಟರ್ನಲ್ಲಿ ಇಂಪ್ರೂವ್ ಆಗ್ಬೋದು. ವಾಚ್ ಹಾಕಿದರೆ ನನ್ನ ಜೀವನ ಆಪರ್ಚುನಿಟೀಸಿನಿಂದ ಬೆಳೆಯುತ್ತದೆ. ನೀವು ಪಾಸಿಟಿವ್ನೆಸ್ ಫೀಲ್ ಮಾಡ್ತೀರಾ. ರಿಲೇಷನ್ಶಿಪ್ ಸೆಕ್ಟರ್ ಅಂದರೆ ಫ್ಯಾಮಿಲಿ, ನಿಮ್ಮ ಮಕ್ಕಳ ಜೊತೆ, ವೈಫ್ ಜೊತೆ, ಗಂಡ ಹೆಂಡತಿ ಜೊತೆ, ಹೆಂಡತಿ ಗಂಡನ ಜೊತೆ, ಸಮಾಜದಲ್ಲಿ ಸೋಷಿಯಲ್ ಲೈಫ್, ಎಲ್ಲ ಕಡೆ ನಿಮ್ಮ ಮಾರ್ಕೆಟಿಂಗ್ನಲ್ಲಿ, ಸೇಲ್ಸ್ನಲ್ಲಿ ನೀವು ರಿಲೇಷನ್ಶಿಪ್ ಚೆನ್ನಾಗಾಗುತ್ತೆ. ನೀವು ಬರೀ 3 ತಿಂಗಳು ಯೂಸ್ ಮಾಡಿ ನೋಡಿ, ಹಾಗೆ ನಿಮಗೆ ಕಮೆಂಟ್ ನನಗೆ ಮಾಡಿ. ಜೊತೆನೂ ಕಸ್ಟಮರ್ಸ್ ಜೊತೆನೂ 101% ಇಂಪ್ರೂವ್ ಆಗುತ್ತದೆ ಈ ಮೆಟಾಲಿಕ್ ಸ್ಟ್ರ್ಯಾಪ್ ವಾಚ್. ಎರಡನೆಯದು, ರಿಸ್ಟ್ ವಾಚ್ನ ಮಹತ್ವಪೂರ್ಣ ನಮಗೆ ಏನು ಗೊತ್ತಾ? ಡ್ಯಾಮೇಜಸ್ ವಾಚ್.
ಡ್ಯಾಮೇಜಸ್ ವಾಚ್ ಅಂದರೆ ನಿಮ್ಮ ಮನೆಯಲ್ಲಿ ಶೆಲ್ ಇಲ್ಲದ್ದು ಕೆಟ್ಟು ಹೋಗಿರೋ ವಾಚ್, ರಿಪೇರ್ ವಾಚನ್ನು ಮನೆಯಲ್ಲಿ ಯಾವಾಗಲೂ ಇಡಬಾರ್ದು. ಅದನ್ನು ರಿಪೇರ್ ಮಾಡಿಸಿ ಯೂಸ್ ಮಾಡ್ತಾ ಇರಬೇಕು. ಒಟ್ಟಿಗೆ ಮನೆಯಲ್ಲಿ ಯಾವುದೇ ಡೆಡ್ ಆಗಿರೋ ವಾಚನ್ನು ಇಡಬಾರ್ದು. ಇದರಿಂದ ಎಲ್ಲರಿಂದ ತೊಂದರೆ ಏನಾದರೂ ಒಂದು ಉಂಟು ಆಗುತ್ತದೆ. ಅನ್ವಾಂಟೆಡ್ ಪ್ರಾಬ್ಲಮ್ಸ್ನ ನೀವೇ ಅಟ್ರ್ಯಾಕ್ಟ್ ಮಾಡ್ತೀರಾ. ಹೆಲ್ತ್ನಲ್ಲಿ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಅನ್ವಾಂಟೆಡ್ ವಾಚ್, ಡ್ಯಾಮೇಜಸ್ ವಾಚ್ ಇದ್ದರೆ ಅದನ್ನು ಮೊದಲು ರಿಪೇರ್ ಮಾಡಿಸಿ. ಮೂರನೆಯದು ಸ್ಮಾಲ್ ಡಯಲ್ ವಾಚ್. ಸ್ಮಾಲ್ ಡಯಲ್ ವಾಚ್ ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮ ವೆಸ್ಟ್ನಿಂದ ನಿಮ್ಮ ಕೈಗೆ ವಿಸ್ಟ್ಗೆಯಿಂದ ತುಂಬ ಚಿಕ್ಕ ಡಯಲ್ ವಾಚು. ಸ್ಮಾಲ್ ಡಯಲ್ ವಾಚಿಂದ ಏನು ಮೇಲ್ಸ್ಗೆ ಯೂಸ್ ಮಾಡಿದ್ರೆ ಏನಾಗುತ್ತೆ, ಅವರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತದೆ, ದುಡ್ಡಿನ ಸಮಸ್ಯೆ ಇದ್ದೇ ಇರುತ್ತದೆ. ನಿಮ್ಮ ಮನೆಯಲ್ಲಿ ಯಾರಾದರೂ ಮೇಲ್ಸ್ ಅಥವಾ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ಸ್ಮಾಲ್ ಡಯಲ್ ವಾಚ್ ಯೂಸ್ ಮಾಡ್ತಾಯಿದ್ರೆ ನೀವೇ ಅವರಿಗೆ ಅಬ್ಸರ್ವ್ ಮಾಡಿ. ಹಾಗೆ ಫೀಮೇಲ್ಸ್ನಲ್ಲಿ ಸ್ಮಾಲ್ ಡಯಲ್ ವಾಚ್ ಯೂಸ್ ಮಾಡಿದ್ರೆ ಕಂಪ್ಲೀಟ್ಲಿ ಗೈನಾಕ್ ಇಶ್ಯೂಸ್ ಇದ್ದೇ ಇರುತ್ತೆ. ನಾವು ಹೇಳ್ತೀವಿ ಆಫ್ಟರ್ 40 ಇದ್ದಿದ್ದೇ ಹಾಗೆ ಅಂತೀವಿ. ನೋಡಿ, ಅವ್ರಿಗೆ ನೀವೇ ಸ್ಮಾಲ್ ಡಯಲ್ ಅದನ್ನು ನೀವು ಯೂಸ್ ಮಾಡ್ತಾ ಇದ್ದೀರಾ, ಅದನ್ನು ಬೇಡ, ಬಿಗ್ ಡಯಲ್ ವಾಚ್ ಯೂಸ್ ಮಾಡಿ. ಸೊ ಏನೇ ಗೈನಾಕ್ ಇಶ್ಯೂಸ್ ಇದ್ದರೆ ಅದು ಬೇಗ ರಿಸಾಲ್ವ್ ಆಗಿಬಿಡುತ್ತೆ. ನಾಲ್ಕನೇದು, ವಾಚ್ನಲ್ಲಿ ಡಿಜಿಟ್ಸ್ ಕಟ್ ಆಗಿರಬಾರ್ದು. ಕಂಪ್ನಿಯಿಂದನೇ ವಾಚ್ ಡಿಜಿಟ್ಸ್ ಕಟ್ ಆಗಿದರೆ ಅದನ್ನೂ ಪ್ರಾಬ್ಲಮ್ಮೇ. ಇದೇ ಥರ ಡಿಜಿಟ್ಸ್ ಏನಾದರೂ ಕಟ್ಟಾಗಿರೋದು, ಮುರಿದೋಗಿರೋದು, ಈ ಥರ ಮೇನ್ ಡಿಜಿಟ್ಸ್ ಯಾವುದು ಕಟ್ಟಾಗಿರಬಾರ್ದು. ಇದರಿಂದನೂ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಓವರಾಲ್ ಈ ವಿಸ್ಟ್ ವಾಚ್ ಬಗ್ಗೆ ನೀವು ಇವತ್ತು ತಿಳ್ಕೊಂಡ್ರಿ. ನೀವು ಯೂಸ್ ಮಾಡಿ ನನಗೆ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್. ಸೊ ಈ ವಿಡಿಯೋನ ನಿಮಗೆ ಇನ್ನೂ ಹೇಗೆ ಅನಿಸುತ್ತದೆ ಪ್ಲೀಸ್ ಸಜೆಸ್ಟ್ ಮಾಡಿ.